ಅಥಣಿಯಲ್ಲಿ ಎಸ್ಎಸ್ಸಿ ಪರೀಕ್ಷಾ ಸಿದ್ಧತಾ ಸಭೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಡೆಯಲಿರುವ ಎಸ್ಎಸ್ಸಿ ಪರೀಕ್ಷೆಯನ್ನು ಸುಗಮವಾಗಿ ಹಾಗೂ ಶಾಂತಿಯುತವಾಗಿ ನಡೆಸುವ ಉದ್ದೇಶದಿಂದ ಪರೀಕ್ಷಾ ಸಿದ್ಧತಾ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ಅಥಣಿ ತಹಶೀಲ್ದಾರ್ ಸಿದ್ದರಾಯ ಬೋಸರಾಜ್, ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ್, ಸಿಪಿಐ ಸಂತೋಷ್ ಹಳ್ಳೂರ, ಕೆಎಸ್ಆರ್ಟಿಸಿ ಅಧಿಕಾರಿ ಎನ್ಎಂ ಕೇರಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಲ್ಲಪ್ಪ ಮುಂಜಿ ಇವರ ಜೊತೆಗೆ ಬಿಆರ್ಸಿ ಗೌಡಪ್ಪ ಕೋತ ಹಾಗೂ ತಾಲೂಕಿನ ವಿವಿಧ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕರು ಹಾಜರಾಗಿ ಪರೀಕ್ಷೆ ವ್ಯವಸ್ಥೆ ಕುರಿತು ಚರ್ಚಿಸಿದ್ದಾರೆ. ಅಥಣಿ ತಾಲೂಕಿನಿಂದ ಈ ಬಾರಿ 3,343 ಗಂಡು ವಿದ್ಯಾರ್ಥಿಗಳು, 3,247 ಹೆಣ್ಣು ವಿದ್ಯಾರ್ಥಿಗಳು ಸೇರಿ ಒಟ್ಟು 6,590 ವಿದ್ಯಾರ್ಥಿಗಳು ಎಸ್ಎಸ್ಸಿ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇನ್ನು ಮಾರ್ಚ್ 18ರಿಂದ ಎಸ್ಎಸ್ಸಿ ಪರೀಕ್ಷೆ ಪ್ರಾರಂಭವಾಗಲಿದ್ದು, ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಭದ್ರತೆ, ಸಾರಿಗೆ ವ್ಯವಸ್ಥೆ, ಆರೋಗ್ಯ ಸೇವೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಸಭೆಯಲ್ಲಿ ಅಧಿಕಾರಿಗಳು ಮಾರ್ಗದರ್ಶನ ನೀಡಿದ್ದಾರೆ ಹಾಗೂ ಪರೀಕ್ಷಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಶಿಕ್ಷಕರು ಸಹಕರಿಸಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. 3 ಪುಟ ಅದಕ್ಕೆ ಸಂಬಂಧಪಟ್ಟಂಗಿದೆ. ತಾವು ನೋಡಿ, ಒಬ್ಬ ಮೊಬೈಲ್ ಸ್ವಾಧೀನಾಧಿಕಾರಿ ಬಗ್ಗೆ ಹೇಳ್ತಾರೆ. ಮೊಬೈಲ್ ಸ್ವಾಧೀನಾಧಿಕಾರಿಯು ಯಾವುದೇ ಮೊಬೈಲ್ಗಳನ್ನು ಪರೀಕ್ಷಾ ಪೂರ್ವದಲ್ಲಿ ಅಲ್ಲಿರುವಂಥ ಎಲ್ಲರ ಮೊಬೈಲ್ಗಳನ್ನು ಪಡೆದುಕೊಂಡು ಒಂದು ಟ್ರಂಕಲ್ಲಿ ಇಟ್ಕೊಂಡು ಎಕ್ಸಾಮ್ ಆದಮೇಲೆ ಕೊಡಬೇಕು. ಈವನ್ ಪರೀಕ್ಷಾ ಮುಖ್ಯಸ್ಥ ಸಹ ಕೂಡ ಕೇವಲ ಬೇಸಿಕ್ಸ್ ಮೊಬೈಲನ್ನು ಬಳಸಬೇಕು ಅಂತ ಹೇಳ್ತಾರೆ. ಪರೀಕ್ಷಾ ಆಗಲೇ ಸ್ಥಾನಿಕ ಜಾಗೃತ ಅಧಿಕಾರಿಯವ್ರ ಬಗ್ಗೆ ಹೇಳ್ತಾ ಇದ್ರು ಪ್ರಾಸ್ತಾವಿಕದಲ್ಲಿ. ಸ್ಥಾನಿಕ ಜಾಗೃತ ಅಧಿಕಾರಿಯವರು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗುವ ವಾಹನದಲ್ಲೇ ಹೋಗಿ ಪರೀಕ್ಷೆ ಪ್ರಾರಂಭವಾಗುವವರೆಗೂ ತಾವು ನಿಗಾ ಇಡಬೇಕು ಅನ್ನೋದು ಸೂಚನೆ ಇದೆ. ಹೀಗಾಗಿ ನಾನು ಪ್ರತಿ ವರ್ಷ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ, ಏನು ಸೂಚನೆಗಳು ಗೊತ್ತಿದೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಅದನ್ನು ತಾವು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದರೆ ಹೋದ ಸರಿ 34 ಪುಟ ಇದ್ದರೆ ಸರಿ 35 ಪುಟ ಆಗಿರ್ತದೆ. ಅಂದರೆ ಒಂದು ಪುಟ ಹೋದ ಸರಿ ಆಗಿರುವಂಥ ನ್ಯೂನತೆಗಳನ್ನು ಸರಿಪಡಿಸಿ ಅದರಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಹೀಗಾಗಿ ತಾವು ಎಷ್ಟೇ ಪರೀಕ್ಷೆಗಳನ್ನು ಬರೆದುಕೊಂಡು ಬಂದಿದ್ರು, ಎಷ್ಟೇ ಪರೀಕ್ಷೆಗಳನ್ನು ಇಲ್ಲಿವರೆಗೂ ಯಶಸ್ವಿ ಮಾಡಿದ್ರು ಕೂಡ ಅದನ್ನು ತಾವು ಕಾಳಜಿಪೂರ್ವಕವಾಗಿ ಇನ್ನೊಂದು ಸರಿ ಓದಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಯಾವ್ಯಾವ್ರಿಗೆ ಹುದ್ದೆಯವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರಿಗೆ ತಾವು ಓದಿ ಹೇಳುವಂಥದ್ದು ಕೆಲಸ ಆಗ್ಬೇಕಾದ್ರೆ ಎಲ್ರಿಗೂ ನಾವು ಇಲ್ಲಿ ಕರೆಸಿ ಹೇಳೋಕ್ಕಾಗಲ್ಲ. ಇಲ್ಲಿ ಮುಖ್ಯಸ್ಥರನ್ನ ಮಾತ್ರ ಕರೆಸಿದ್ದೀವಿ. ಅಲ್ಲಿ ನೀರು ನೀಡುವ ಸಿಬ್ಬಂದಿ ಯಾವ ರೀತಿ ಕೆಲಸ ಮಾಡಬೇಕು, ಅಲ್ಲಿರುವಂಥ ಲಿಪಿಕ ಸಿಬ್ಬಂದಿ, CCTV ಅವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ದಯಮಾಡಿ ತಮ್ಮಿಂದ ಒಂದು ತರಬೇತಿ ಆಗಲಿ ಅಂತ ನಾವು ಹೇಳ್ತಾ, ಇವತ್ತು ನಮ್ಮಿಂದ ಇಲ್ಲಿ ಈಗಾಗಲೇ RTO ಅವ್ರಿಗೆ ಮಾತಾಡಿದ್ದೀವಿ. RTO ಅವ್ರಿಗೆ ಮಾತಾಡಿ ತಾವು ಎಷ್ಟು ವಾಹನಗಳನ್ನು ರಿಕ್ವೆಸ್ಟ್ ಕೊಟ್ಟಿದ್ರಿ ಸರ್, ಅದೊಂದು ಇವತ್ತು ತಮ್ಮ ಕಚೇರಿಯವರು ಹೋಗ್ಬೇಕಲ್ಲಿ ಹೋಗಿ ತಾವು ಇದು ಮಾಡಿದಾಗ ತಮಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಒಂದು 4-5-6 ವಿಚಾರಗಳನ್ನ ಹೇಳ್ಬೇಕಂತಂದರೆ, SSLC ಪರೀಕ್ಷೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ಮಹತ್ವದ ಹಂತ ಆಗಿರೋದ್ರಿಂದ ಪರೀಕ್ಷೆಗಳು ಪಾರದರ್ಶಕವಾಗಿ ಶಿಸ್ತಿನಿಂದ ನಡೆಸೋದು ನಮ್ಮೆಲ್ಲರ ಜವಾಬ್ದಾರಿ. ಯಾವುದೇ ರೀತಿ ಅಕ್ರಮಗಳಿಗೆ ಅವಕಾಶ ಕೊಡಬಾರ್ದು. ಪ್ರಶ್ನೆ ಪತ್ರಿಕೆಗಳ ಸುರಕ್ಷತೆ ಅತಿ ಪ್ರಮುಖ. ಪ್ರಶ್ನೆ ಪತ್ರಿಕೆಗಳ ಗೌಪ್ಯತೆ, ಸುರಕ್ಷತೆ ಮತ್ತು ಅವುಗಳ ಪಾವಿತ್ರ್ಯತೆ ಅತಿ ಮುಖ್ಯ ಆಗ್ತದೆ. ಜಾಗೃತ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಬೇಕು. ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ಇರೋದಿಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ಹಾಗೂ ಭಯರಹಿತ ಆತ್ಮವಿಶ್ವಾಸ ಉಳ್ಳುವಂಥ ಒಂದು ವಾತಾವರಣ ಭಯ ಮಕ್ಕಳಿಂದ ಎಷ್ಟು ಸಾಧ್ಯಕತೆ ಅಷ್ಟನ್ನು ತೆಗೆದು ಹಾಕಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಎಲ್ಲರೂ ಅನ್ನೋದಕ್ಕಿಂತ ಮುಖ್ಯವಾಗಿ ಶಿಕ್ಷಕರು ಅದನ್ನು ತೆಗೆಯುವಂಥ ಕೆಲಸ ಮಾಡಿದರೆ ಏನು ಮಕ್ಕಳು ನಾವು ಅತ್ಯುತ್ತಮ ವಿದ್ಯಾವಂತ ಮಕ್ಕಳನ್ನ ಹೊರಗೆ ಬಿಡೋದ್ರ ಜೊತೆಗೆ ಸುಸಂಸ್ಕೃತ ಮಕ್ಕಳನ್ನ ಸಮಾಜಕ್ಕೆ ಬಿಡುವುದು ಮುಖ್ಯ ಆಕತಿ. ಹಾಗಾಗಿ ನೀವು ಎಷ್ಟು ಸಾಧ್ಯಕತಿ ಅಷ್ಟು ಒಳ್ಳೆಯ ಮನಸ್ಸಿನ ಮಕ್ಕಳನ್ನ ಹೊರಗೆ ಬಿಡುವಂಥ ಕೆಲಸ ಮಾಡಬೇಕು. ಬರೀ ವಿದ್ಯೆ ಒಂದೇ ಅವರಿಗೆ ಏನು ಅವ್ರನ್ನ ಮುಂದೆ ಅವರಿಗೆ ಆ ವಿದ್ಯೆ ಒಂದೇ ಅವರಿಗೆ ದಾರಿದೀಪ ಅಲ್ಲ. ವಿದ್ಯೆಕ್ಕಿಂತ ಸಂಸ್ಕೃತಿ ಎಷ್ಟು ನೀವು ಅವರಿಗೆ ಸುಸಂಸ್ಕೃತರಾಗಿ ಸಮಾಜಕ್ಕೆ ಬಿಡ್ತೀರಿ. ಈಗ ವಿದ್ಯಾವಂತರೇ ಸಾಕಷ್ಟು ಅವ್ಯವಹಾರಗಳಲ್ಲಿ ಬಿಟ್ರೆ ಆ ಸಮಸ್ಯೆ ಇರುವುದಿಲ್ಲ. ನಾನು ಇನ್ನೊಂದು ಏನಂದ್ರೆ, ಕನ್ನಡ ಶಾಲೆದ ಒಂದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ತಾವೆ. ಈಗ ಕಾನ್ವೆಂಟ್ದವರು ಅಥವಾ ಪ್ರೈವೇಟ್ ಸ್ಕೂಲವ್ರು ಏನು ಮಾಡ್ತಾರೆ, ಎಕ್ಸಾಮ್ ಯಾರು ಚೆನ್ನಾಗಿ ಬರೀತಾರೆ, ಯಾರು ಶಾನೆ ಇರ್ತಾರೆ ಅವ್ರನ್ನ ತೊಗೊಂಡು ಶಾನೆ ಮಾಡ್ತಾರೆ.
ನಮ್ಮ ಕನ್ನಡ ಶಾಲೆ ಹಂಗಿಲ್ಲ, ಕೈ ತೋರದಲ್ಲಿ ನಿಲ್ಲುವ ವಾಹನ ಇದೆ ನಮ್ಗೆ. ಯಾರು ಕೈ ಮಾಡ್ತಾರೆ ಎಲ್ಲರೂ ಹತ್ತಿಸ್ಕೊಂಡು ಹೋಗೋದು, ಎಲ್ಲಿ ಇಳಿಸ್ತಾರೆ ಎಲ್ಲರೂ ಇಳಿಸ್ತಾರೆ. ಅವ್ರು ಎಕ್ಸ್ಪ್ರೆಸ್ ಬಸ್ ಇದ್ದಂಗೆ ಅವ್ರು ಇಲ್ಲಿ ಬಿಟ್ಟರೆ ಅದನ್ನು ಡೈರೆಕ್ಟ್ ಹೋಗಿ ಬೆಂಗಳೂರಿಗೆ ಇಳಿಸ್ತಾರೆ ಅವರು. ನಮ್ದು ಹಂಗಿಲ್ಲ, ಇಲ್ಲಿ ಹತ್ತನಿ ಬಿಟ್ಟು ಹೋದ್ರೆ ಹಂಗೆ ಇಲ್ಲಿಂದ ಉಗಾರು ಹಿಂಗೆ ಎಲ್ಲ ಕಡೆ ನಿಲ್ಲಿಸ್ಕೋತ ಹೋಗಿ ಇಳಿಸ್ಬೇಕು. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ತಗೊಂಡು ಶಾನೆ ಮಾಡೋದು ಯಾವ್ದಾರು ಇದ್ರೆ ಅದು ನಮ್ಮ ಕನ್ನಡ ಶಾಲೆಗಳು. ಅದು ನಮ್ಮ ಕನ್ನಡ ಶಾಲೆ ಎಲ್ಲ ಶಿಕ್ಷಕರ ಪರಿಶ್ರಮ ಇದೆ. ಶಾನ್ಯಾರನ್ನ ಅವ್ರು ತಾನ ಓದ್ತಾ ಆಗ್ತಿರ್ತಾರೆ, ಅವ್ರಿಗೇನು ಭಾಳ ಹೇಳೋದು ಬೇಕಾಗಿಲ್ಲ. ಈ ಉಳಿದ ವಿದ್ಯಾರ್ಥಿಗಳೇನಿರ್ತಾರಲ್ಲ ಅವ್ರದ್ದು ತಲೆ ಚಚ್ಕೊಳ್ಳೋದಾಗಲಿ, ಅವ್ರನ್ನ ವಿದ್ಯಾವಂತರಾಗಿ ಮಾಡೋದು ಇದೊಂದು ದೊಡ್ಡ ಜವಾಬ್ದಾರಿ ಇದೆ. ಆ ಒಂದು ಪಿಲ್ಲರ್ಸ್ ಏನೇ ನಮ್ಮ ದೇಶಕ್ಕೆ ಒಂದು ಅತ್ಯುತ್ತಮ ನಾಗರಿಕರನ್ನ ಕೊಡುವಂಥ ಕೆಲಸ ಎಲ್ಲರೂ ಆಗ್ತಿದ್ರೆ ಅದು ಕನ್ನಡ ಶಾಲೆಯಲ್ಲಿ ಮಾತ್ರ. ಅದನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದನ್ನೇ ಮಾಡಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಥಣಿ ತಾಲೂಕು ಲಾಸ್ಟ್ ಇಯರು ಎರಡನೇ ಸ್ಥಾನಕ್ಕೆ ಬಂದಿದೆ. ಈ ಸಲ ತಮ್ಮೆಲ್ಲ ಪರಿಶ್ರಮದಿಂದ ನಾವು ಚಿಕ್ಕೋಡಿ ಶೈಕ್ಷಣಿಕ ವಿಭಾಗಕ್ಕೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬರೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ತಮ್ಮೆಲ್ಲರ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗಲಿ. ತಾವು ಎಲ್ಲ ಈಗೇನು ಒಂದು ವರ್ಷ ಮಕ್ಕಳಿಗೆ ಚೆನ್ನಾಗಿ ಓದಿಸಿದ್ದೀರಿ, ಅವ್ರಿಗೆಲ್ಲರಿಗೆ ಚೆನ್ನಾಗಿ ಬರೆಯುವಂಥ ಪ್ರೋತ್ಸಾಹವನ್ನು ತಾವು ಕೊಡ್ತಾ ಇರ್ತೀರಿ. ಆದ್ರೂ ಕೂಡ ಅವ್ರಿಗೆ ಸ್ವಲ್ಪ ಬೋರ್ಡ್ ಎಕ್ಸಾಮ್ ಯಾವ ಬರೆದಿರಲ್ಲ, ಫಸ್ಟ್ ಟೈಮ್ ಬರೋದ್ರಿಂದ ಅವ್ರಿಗೆ ಸ್ವಲ್ಪ ಅಧೈರ್ಯ ಆಗ್ತಿರ್ತಿ. ಅವ್ರಿಗೆ ಏನೇನು ತಪ್ಪು ಮಾಡ್ತಾರೆ ಅನ್ನೋದು ಸ್ವಲ್ಪ ನೀವು ಮುಂಚಿತವಾಗಿ ಹೇಳ್ಬಿಟ್ರೆ, ಈ ತಪ್ಪು ಆಗ್ತಿರ್ತಾವ, ಈ ತಪ್ಪು ಆಗ್ಲಾರಂಗೆ ನೋಡ್ಕೊಳ್ಳೋದು. ಕೆಲವರು ರೋಲ್ ನಂಬರ್ ಬರಿಬೇಕಾದ್ರೆ ತಪ್ಪು ಮಾಡೋದು ಅದು ಇದು ಮಾಡ್ತಿರ್ತಾರೆ. ಅವಾಗಷ್ಟೊತ್ತು ನೀಟಾಗಿ ನೀವು ಹೇಳಿಬಿಟ್ರೆ ಇದು ಯಾವುದೋ ಸಮಸ್ಯೆಗಳು ಬರೋದಿಲ್ಲ. ನಮ್ಮ ಇಲಾಖೆ ವತಿಯಿಂದ ನಾವು ತಮಗೆ ಏನು ಸಹಕಾರ ಬೇಕು ನಾವೆಲ್ಲ BO ಸಾಹೇಬ್ರಿಗತ್ತು ತಹಶೀಲ್ದಾರ್ ಸಾಹೇಬ್ರಿಗತ್ತು ಕೊಡ್ತೀವಿ ಅಂತ ಹೇಳ್ಕೊಳ್ತಾ, ತಮ್ಗೇನಾದರೂ ಇದ್ರೆ ನನ್ನ ನಂಬರ್ ಆಯ್ತು, ನಮ್ಮ PSI ನಂಬರ್ಗಾಯ್ತು ನೀವು ಫೋನ್ ಮಾಡಿದರೆ ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಸಮಸ್ಯೆಗಳನ್ನ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಶಾಖಾಧಿಕಾರಿಗಳಿಗೆ ಸೂಚಿಸಲಾಗಿದೆ, ವಿದ್ಯುತ್ ಅಡಚಣೆ ಆಗದೆ ಅಂತ ನೋಡಿಕೊಳ್ಳಲು ಸೂಚಿಸಲಾಗಿದೆ. ತಾವು ಯಾರಾದರೂ ತಮ್ಗೆ ಏನಾದರೂ ಅಡಚಣೆ ಆದರೆ ತಮ್ಮ ಕ್ಯಾಂಪ್ ಲೈನ್ ಇರ್ತಾರೆ, ಕ್ಯಾಂಪ್ ಲೈನನ್ನು ಸಂಪರ್ಕಿಸ್ರಿ, ಶಾಖಾಧಿಕಾರಿಗಳಿಗೆ ಸಂಪರ್ಕಿಸ್ರಿ. ಅವ್ರು ಯಾರು ಸಿಗದಿದ್ರು ನನ್ನ 9448470281 ಉಪಯೋಗ ನಂಬರ್ಗೆ ತಾವು ಕಾಲ್ ಮಾಡ್ಬೋದು. 944 ಎಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಮಾರ್ಗದರ್ಶನ ನೀಡಿದ ಪ್ರಮುಖರಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ CPI ಸಾಹೇಬರಾದಂಥ ಮಾನ್ಯ ಶ್ರೀ ಹಳೂರು ಸಾಹೇಬರು ಆಗಮಿಸಿ ನಮಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ನೀಡ್ತೇನೆ. ಹೆಸ್ಕಾಂದ ಪಾರ್ಕ್ನಳ್ಳಿ ಸರ್ ಬಂದಿದ್ದಾರೆ, ಅವರಿಗೆ ಕೂಡ ಅಭಿನಂದನೆಗಳು. ಆರೋಗ್ಯ ಇಲಾಖೆ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ KSRTC ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರ್ ಕೆಲವೊಂದಿಷ್ಟು ಹೊಸ ರೂಟ್ಗಳನ್ನು ಹಾಕಿದ್ದಾರೆ. ನಾವು ಹಿಂದೆ ನಿಮಗೆ ಎಲ್ಲಿ ಬಸ್ ಇಲ್ಲಲ್ಲ, ಆ ಬಸ್ ಇಲ್ಲದಕ್ಕಾಗಿ KSRTC ಹೊಸ ರೂಟನ್ನು ಬರ್ತದೆ. ಒಂದು ಸ್ವಲ್ಪ ನೀವು ಮೇಲೆ ಮಾತಾಡ್ರಿ. ಎಲ್ಲಿ ಕೆಲವೊಂದು ಕಡೆ ಬಸ್ ಇಲ್ಲ ಸರ್, ಅಲ್ಲಿ ಹೊಸ ರೂಟನ್ನು ಹಾಕಿದ್ದಾರೆ ಅಂತ, ಅಂದರೆ ರೆಗ್ಯುಲರ್ ಎಲ್ಲದಕ್ಕಿಂತ. ಅದಕ್ಕೆ ಅವರಿಗೆ ಅಭಿನಂದನೆ ಹೇಳ್ತೇನೆ. ಎಲ್ಲ ಪತ್ರಕರ್ತ ಮಾಧ್ಯಮದವರು ಬಂದಿದ್ದೀರಿ. ಇಲ್ಲ ಅದನ್ನು ಮಾಡಿದರು. ತಾವು ಎಲ್ಲರೂ ಬಂದಿದ್ದೀರಿ, ತಮಗೂ ಎಲ್ಲರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಆಮೇಲೆ ನಮ್ಮ ಎಲ್ಲ ಪರೀಕ್ಷೆಗೆ ನಿಯೋಜಿಸಿದಂಥ